ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಶಿಕಾರಿ ಮಾಡ್ತಾ ಇದ್ದಂತ ತಂಡವೊಂದನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ವ್ಯವಸ್ಥಿತ ಜಾಲ ಕಾರ್ಯಾಚರಿಸ್ತಾ ಇತ್ತು ಅನ್ನುವಂತ ಮಾಹಿತಿ. ವನ್ಯಜೀವಿಗಳ ಶಿಕಾರಿ ಮಾಡ್ತಾ ಇತ್ತು ಈ ಟೀಮು. ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ಮಾರಾಟ ಮಾಡ್ತಾ ಇದ್ದಂತ ಜಾಲ ಇದು. ಕಾಡು ಪ್ರಾಣಿಗಳು ಓಡಾಡುವಂತ ಜಾಗದಲ್ಲಿ ನೆಲ ಬಾಂಬನ್ನು ಫಿಕ್ಸ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡಿ ಕಾಡು ಪ್ರಾಣಿಗಳನ್ನು ಕೊಂದು ಮಾಂಸ ಮಾರಾಟ ಮಾಡ್ತಾ ಇದ್ರು. ಹೊಸನಗರದ ಹರತಾಳು ಸಮೀಪದ ಅರಣ್ಯ ಪ್ರದೇಶದಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನಿಬ್ಬರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಹುಣಸವಳ್ಳಿ ಗ್ರಾಮದ ಡಾಕಪ್ಪ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಟೀಮ್ನಲ್ಲಿ ಇನ್ನೂ ಬಹಳ ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನಿಬ್ಬರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಅವರು ಇಡ್ತಾ ಇದ್ದಂಥ ನೆಲ ಬಾಂಬನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅರಣ್ಯ ಇಲಾಖೆ ಸಿಬ್ಬಂದಿ ಈ ಡಾಕಪ್ಪನನ್ನು ಅರೆಸ್ಟ್ ಮಾಡಿದ್ದಾರೆ. ನೆಲ ಬಾಂಬ್ನ ಸಹಿತ 45 ನೆಲ ಬಾಂಬ್ಗಳ ಸಹಿತ. ವ್ಯವಸ್ಥಿತ ಜಾಲ ಕಾರ್ಯಾಚರಿಸ್ತಾ ಇತ್ತು ಅನ್ನುವಂಥ ಮಾಹಿತಿ. ವನ್ಯಜೀವಿಗಳ ಶಿಕಾರಿ ಮಾಡ್ತಾ ಇತ್ತು ಈ ಟೀಮು. ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ಮಾರಾಟ ಮಾಡ್ತಾ ಇದ್ದಂಥ ಜಾಲ ಇದು. ಕಾಡು ಪ್ರಾಣಿಗಳು ಓಡಾಡುವಂಥ ಜಾಗದಲ್ಲಿ ನೆಲ ಬಾಂಬನ್ನು ಫಿಕ್ಸ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡಿ ಕಾಡು ಪ್ರಾಣಿಗಳನ್ನು ಕೊಂದು ಮಾಂಸ ಮಾರಾಟ ಮಾಡ್ತಾ ಇದ್ರು. ಹೊಸನಗರದ ಹರತಾಳು ಸಮೀಪದ ಅರಣ್ಯ ಪ್ರದೇಶದಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನಿಬ್ಬರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಹುಣಸವಳ್ಳಿ ಗ್ರಾಮದ ಡಾಕಪ್ಪ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಟೀಮ್ನಲ್ಲಿ ಇನ್ನೂ ಬಹಳ ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನಿಬ್ಬರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಅವರು ಇಡ್ತಾ ಇದ್ದಂಥ ನೆಲ ಬಾಂಬನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅರಣ್ಯ ಇಲಾಖೆ ಸಿಬ್ಬಂದಿ ಈ ಡಾಕಪ್ಪನನ್ನು ಅರೆಸ್ಟ್ ಮಾಡಿದ್ದಾರೆ. ನೆಲ ಬಾಂಬ್ನ ಸಹಿತ 45 ನೆಲ ಬಾಂಬ್ಗಳ ಸಹಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.